ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಆಚೆ ಹೋಗೋದಿತ್ತು, ಬಂಗಾರದ ಅಂಗಡಿಗೆ ಹೊಂಟಿದ್ದೀವಿ. ಇವತ್ತು ಏನು ಬಂಗಾರ ತೊಗೊಂಡ್ವಿ, ಎಷ್ಟು ತೊಗೊಂಡ್ವಿ ಅಂತ ಹೇಳಿಬಿಟ್ಟು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ನೋಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿ ಹೊರಟ್ವಿ. ನಾನು ರೆಡಿ ಆದೆ, ಯಜಮಾನ್ರು ರೆಡಿಯಾಗಿದ್ದರು, ಮಕ್ಕಳು ರೆಡಿ ಆದರು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ತೊಗೊತೀವಿ ಅಂತ ಹೇಳಿ. ನಾವು ಹಾಗೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಯಾಕಂದರೆ ನಮ್ಮ ಚಿನ್ನಿ ಕಿವಿಯಲ್ಲಿ ಅವು ಎಲ್ಲ ಓಲೆ ದೊಡ್ಡದಾಗಿಬಿಟ್ಟಿತ್ತು. ಎಲ್ಲರೂ ಹೇಳ್ತಾಯಿದ್ರು ಅದು ತೆಗೆಸಿ ಚಿಕ್ಕದು ಹಾಕಿ, ಅವಳು ಹೆಣ್ಮಗಳಿದ್ದಾಳೆ ಮತ್ತು ದೊಡ್ಡ ಹೆಜ್ಜಾದರೆ ಸರಿ ಹೋಗಲ್ಲ, ಇವಾಗಲೇ ತೆಗಿಸ್ಬಿಡಿ, ಅದು ಚಿಕ್ಕದು ಹಾಕಿಸಿ ಅಂತ ಹೇಳ್ತಾಯಿದ್ರು ಎಲ್ಲರೂ ಕೂಡ. ಅದಕ್ಕೆ ನಾವು ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ನೋಡೋಣ, ಬಂಗಾರ ರೇಟು ನೋಡಿದರೆ ಗೊತ್ತಲ್ವ ನಿಮಗೆ ಎಷ್ಟು ರೇಟ್ ಆಗಿದೆ ಅಂತ ಹೇಳಿಬಿಟ್ಟು. ಹಾಗಂದು ನಾವು ಹೆದರಿ ಬೇಡ ಬಿಡು ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ವಿ. ಆಮೇಲೆ ಕಡಿಮೆ ಆದಮೇಲೆ ತೊಗೊಂಡ್ರಾಯ್ತು ಅಂತ ಹೇಳಿ ಆಮೇಲೆ ನೋಡ್ಕೊಂಡಾದರೂ ಬರೋಣ ಅಂತ ಹೇಳಿ ಹೋದ್ವಿ ನಾವು. ಯಜಮಾನ್ರು ಹಾಗೇ, ನಾವು ಬಂಗಾರ ತೊಗೋಬೇಕಂತಲೇ ಹೋಗಲ್ಲ, ನೋಡ್ಕೊಂಡು ಬರೋಣ ಅಂತ ಹೇಳ್ತೀವಿ, ಹೋಗಿ ತೊಗೊಂಡು ಬಂದುಬಿಡ್ತೀವಿ, ಬರೀ ಇದಾಗುತ್ತೆ. ಹಾಗೆ ನಮ್ಮ ಏರಿಯಾದಲ್ಲಿ ಇದೆ ಇದು ಚಿಕ್ಕ ಅಂಗಡಿ, ಅಲ್ಲಿಗೆ ಹೋಗಿ ಒಂದು ಜೊತೆ ತೊಗೊಂಡ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಕೆ ಜಿ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೀನಿ. ಕೆ ಜಿ ಇನ್ನೂ ತೊಗೊಳಕ್ಕೆ ಹೋಗಿಲ್ಲ ನಾವು. ಚಿಕ್ಕವು ಎರಡೊಂದು, ಈ ಕಡೆ ಒಂದು ಈ ಕಡೆ ಒಂದು ಇಡೋಕ್ಕೆ ಸೆಲೆಕ್ಟ್ ಮಾಡ್ತಾಯಿದ್ವಿ. ಫೈನಲಾಗಿ ಇವನ್ನೇ ನಾವು ಸೆಲೆಕ್ಟ್ ಮಾಡಿದ್ದು. ಇದರಲ್ಲಿ 2 ತೊಗೊಂಡ್ವಿ ನಮ್ಮ ಚಿನ್ನಿಗೆ. ಇವನು ನೋಡಿದ್ವಿ, ಆದರೆ ಇವು ಫುಲ್ ವೈಟ್ ಇತ್ತು, ಬೇಡ ಬಿಡು ಅಂತ ಹೇಳಿ. ಇದೊಂದು ಸ್ವಲ್ಪ ಗೋಲ್ಡನ್ ಇತ್ತಲ್ವ, ಅದಕ್ಕೆ ಅದನ್ನೇ ತೊಗೊಂಡ್ವಿ ನಾವು. ತುಂಬಾ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು ಬಲ ಇದ್ವು, ಯಾವ್ದು ತೊಗೋಬೇಕು ಯಾವ ಬಿಡಬೇಕು ಅಂತ ಹೇಳಿ. ನಾವೇನಾದರೂ ಚಿಕ್ಕದು ತೊಗೋಬೇಕಂದ್ರೆ ಇದೇ ಅಂಗಡಿಗೆ ಹೋಗಿರ್ತೀವಿ, ಬಿಟ್ಟರೆ ಭೀಮಾಕ್ಕೆ ಹೋಗಿರ್ತೀವಿ. ಇವು 2 ಅಂಗಡಿ ನಾವು ತೊಗೊಳೋದು ಬೆಂಗಳೂರಲ್ಲಿ, ಮತ್ತು ಎಲ್ಲೂ ತೊಗೊಳಕ್ಕೆ ಹೋಗಲ್ಲ, ನಮಗೂ ಭಯ ಆಗುತ್ತೆ ಇಲ್ಲಿ ತೊಗೊಳಕ್ಕೆ ಅಂತ ಹೇಳಿ. ನೋಡಿ ತೆಗಿತಾ ಇದ್ರು ನಮ್ಮ ಚಿನ್ನಿ ಯಾವ ಥರ ಕೂತ್ಕೊಂಡಿದ್ಲು. ಅವಳಂತೂ ತುಂಬಾ ಚೆನ್ನಾಗಿ ಕೂತ್ಕೊಂಡಿದ್ಲು, ಅಳಲೇ ಇಲ್ಲ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಯಾಕಂದರೆ ಅದು ಏನೋ ಅವಳಿಗೆ ಏನೋ ಮಾಡ್ತಾಯಿದ್ದಾರೆ ಏನೋ ಅಂತ ಹೇಳಿ ಭಯಪಟ್ಲೇನೋ. ಎಲ್ಲರೂ ನೋಡಿ ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಚೆನ್ನಾಗಿ ಇಡಿಸ್ಕೊತಾಳೆ ಅಂತ ಹೇಳಿ. ಆಮೇಲೆ ಫೈನಲ್ ಆಗಿಟ್ರು. ಅವಳಕ್ಕೂ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಯಾವ ಥರ ಆಗಿದೆ ಅಂತ ಹೇಳಿ. ನಾವು ಅಂದ್ಕೊಂಡಿದ್ವಿ ಈ ಥರ ತೊಗೊತೀವಿ ಅಂತ ಹೇಳಿ, ಆದರೆ ತುಂಬ ದಿನ ಆಗಿತ್ತು ಅಂದ್ಕೊಂಡಿದ್ದು. ಆದರೆ ಇವಾಗ ಫೈನಲ್ ಆಗಿ ತೊಗೊಂಡ್ವಿ. ಹಾಗೆ ಒಂದು ಜೊತೆ ನಾನು ಜುಮ್ಕಿ ಬೆಂಡಲ್ಲಿ ತೊಗೋಬೇಕಾಗಿತ್ತು. ಈ ಥರ ಸೆಟ್ ತೊಗೋಬೇಕು ಅಂತ ತುಂಬಾ ಆಸೆ ಇದೆ, ಅದು ಬೇಗನೆ ಬರುತ್ತೆ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ, ನಾವು ಫೈನಲಾಗಿ ಈ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನ್ನೆಲ್ಲ ತೊಗೊಂಡು ಹಾಗೆ ಇದು ಏನದು ಸಮೋಸ ತಿಂದ್ಕೊಂಡು ಬಂದ್ವಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಓಕೆನಾ ಫ್ರೆಂಡ್ಸ್, ಫೈನಲಾಗಿ ಹೊರಟ್ವಿ ನೋಡಿ ಮನೆ ಕಡೆಗೆ. ನೋಡಿ ಫೈನಲಾಗಿ ನನ್ನ ಮಗಳಿಗೆ ಈ ಥರ ಕಾಣಿಸ್ತಾ ಇದೆ. ಅದು ಫಸ್ಟಿಗೆಲ್ಲ ಅದು ದೊಡ್ಡದಾಗಿ ಎಲ್ಲ ಕೆಳಗೆ ಬಂದಿತ್ತು ಹೆಜ್ಜೆ. ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗಿನ ರೇಟ್ ಬಂದು 1,20,000 ಇದೆ, ಮತ್ತು 22 ಕ್ಯಾರೆಟ್ ಬಂದು 1.5 ಲಕ್ಷ ಇದೆ. ನಾವು ಇವತ್ತಿಗೆ 7,000 ಕೊಟ್ವಿ. ನೋಡಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ನಾವು ನಮ್ಮ ಚಿನ್ನಿಗೆ ಹಾಕಿದ್ದು ಅದು 1.5 ಗ್ರಾಮ್ ಇದು ಕಿವಿನೂ. ಎಲ್ಲರೂ ಬೈತಾಯಿದ್ರು, ಇಷ್ಟು ದೊಡ್ಡ ಹಾಕಿದ್ದೀರಾ, ಬೇಡ ಒಂದು ಸ್ವಲ್ಪ ಚಿಕ್ಕದು ಹಾಕಿ, ಇಲ್ಲಾಂದರೆ ಕಿವಿ ಜಲ್ಕುತ್ತೆ, ಸಣ್ಣ ಮಗಳು ಹೆಣ್ಮಗಳು ಅಂತ ಹೇಳಿದರು. ಅದಕ್ಕೆ ಬೇಡ ಅಂತ ಹೇಳಿ ಇವಾಗ ಸಣ್ಣ ಇಟ್ಟಿದ್ದೀವಿ. ಹೆಂಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು.